ಗುಣದಾಲು ನಾನಾಯ್ ಹೇಗೆ ಹರಿಯಲು ಪ್ರಿಯಾನಾಯ್ ಗಂಡ ಹೆಂಡರ ಜೋಡ ಗುಂಡ ಗುಳದಾಳಿ ಜೋಡ 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 ಹೇಗೆ ಹರಿಯಲು ಪ್ರಿಯನ ಗುಣದಾಲು ನಾನಾಯ್ ಗುಣದಾಲು ನಾನಾಯ್ ಹೇಗೆ ಹರಿಯಲು ಪ್ರಿಯಾನಾಯ್ ಹಾಕಿ ತಂದ ದಾಗಿನ ವಾಲಿ ಭೂಗಡಿನ ವಾಲೆ ಭೂಗಡಿನ ದಾಗಿನ ವಾಲಿ ಭೂಗಡಿನ ವಾಲೆ ಭೂಗಡಿನ ಕೊಡುವೆನು ಗುಣದಾಲು ನಾನಾಯ್ ಗುಣದಾಲು ನಾನಾಯ್ ಹೇಗೆ ಹರಿಯಲು ಪ್ರಿಯಾನಾಯ್ ಅಂದ ಚಂದಗಳ್ಯಾಕೋ ಗಂಧ ಲೇಪವೇ ಸಾಕೋ ಸಂದಿಡಿದ ಹಾರ ವಿರಾದಿಗಳೇ ಕೋಯಿ ಕೊರಳೊಳಗೆ ಅಂದ ಚಂದಗಳೇಕೋ ಗಂಧ ಲೇಪವನೇ ಸಾಕು ಸಂಧಿ ಹಿಡಿದ ಹಾರು ವಿರಾದಿಗಳಕ್ಕೋ ಈ ನನ್ನ ಕೊರಳಿಗೆ ಗುಣವಂತ ಎಂದು ನನ್ನ ಕೊರಳಿಗೆ ಮಂಗಲ ಸೂತ್ರ ಬಂತು. ಅಂದು ತಂದೆ ಎಂದರು ನೀವೇ, ತಾಯಿ ಎಂದರು ನೀವೇ, ಬಂಧು ಎಂದರು ನೀವೇ, ಬೆಳಗವೆಂದರು ನೀವೇ. ಇನ್ನು ಮುಂದೆ ಹುಟ್ಟಂತ ಪೀತಾಂಬರ ತೊಟ್ಟಂತ ಜಲತರ ವಾಲಿಬುಡಿನತ್ತವನ್ನು ನೀವು ಕಸಿದುಕೊಂಡರೆ, ಆದರೆ ನೀವು ಕಟ್ಟಿರುವ ಈ ಮಂಗಲ ಸೂತ್ರವನ್ನು ಪ್ರಿಯ ದಯವಿಟ್ಟು ಬಿಟ್ಟು ಬಿಡುವಂತರಾಗಲಿ. ಕೊಟ್ಟಗಂಗಿ ಆ ಕೊಳದಲ್ಲಿ ಏನು ಹಕ್ಕ ಇರಬಹುದು? ಸಂಬಳ ಕೊಡ್ತು ಜಾಸ್ತಿ ಹರಿದುಕೊಳ್ಳು. ನಾನು ಇಟ್ಟು ಪರಿಪರಿ ಎಂದು ಬೇಡಿಕೊಂಡರು ಈ ಮಂಗಲ ಸೂತ್ರವು ನಿಮಗೆ ಬೇಕೆಂದು ಹಠ ಹಿಡಿದಿರಿ. ಆಗ್ಲಿ ಪ್ರಿಯ, ತೆಗೆದುಕೊಳ್ಳಿ ಈ ನಿಮ್ಮ ಮಂಗಲ. ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ಕಾಯೋ ತಂದೆ ಕಾಸೊಂದು ನೀ ಓ ಅಯ್ಯ
ದೂರಾದರೆ ಗತಿ ಇಲ್ಲ ದೇವರೇ. ಅಯ್ಯ ಅಮ್ಮಯ್ಯ ಜಗಮಾನ್ಯ ತಾಯು ತಂದೆ ಕಾಸೊಂದು ನೀಡ ಶಿವನೇ ಕಾಸೊಂದು ನೀಡ ಈಗ ನಾಡಿನಲ್ಲೇ ಚಾಮುಂಡಿ ಗ್ರಾಮದಲ್ಲೇ ನಮ್ಮ ನಾಡಿನಲ್ಲಿ ಚಾಮುಂಡಿ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲೇ ಚಾಮುಂಡಿ ಗ್ರಾಮದಲ್ಲೇ ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಗ್ರಾಮದಲ್ಲಿ ಬಂಗಾರ ಬೆಳ್ಳಿ ಓಲೆ ಬೇಕೆಂದು ಕೇಳನೆ ಬೇಕೆಂದು ಕೇಳನೆ ನಿಮ್ಮಂತ ದಾಸರೇ ನಮಗಿನ್ನೂ ಆಸರೆ ನೀವೇ ದೂರಾದರೆ ಗತಿ ಇಲ್ಲ ದೇವರೇ. ಓವಯ್ಯ ಅಮ್ಮಯ್ಯ ಧರ್ಮಾನ್ನೇ ತಾಯು ತಂದೆ ಆ ಚಂದು ನೀರ ಶಿವನೇ ಆ ಚಂದು ನೀರ ಶಿವನೇ ಕಾಸೊಂದು ನೀರು ಕಾಸೊಂದು ಕೂತಂತ ಅಕ್ಕ ತಂಗಿಯರೇ, ಕೂತಂತ ತಾಯಿ ತಂದಿರೆ, ಹಾಗೂ ಈ ಊರಿನ ಗುರು ಹಿರಿಯರೇ, ನಾನು ಮದುವೆಗಣ್ಣನ ಮೇಲೆ ಪಾಪದ ಕೆಲಸವನ್ನು ಮಾಡಿನಂತ ಹೇಳಿ ನನ್ನನ್ನು ಅದು ಹೊರಗೆ ಹಾಕಿದ್ರು. ಆದ ಕಾರಣ ನೀವು ಇಂಥ ಕೆಲಸವನ್ನು ಮಾಡಬಾರ್ದಂತ ಹೇಳಿ ನಿಮ್ಮಲ್ಲಿ ಶರವಡ್ಡಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏನ್ಪ ಬಾಳಪ್ಪಣ್ಣ ಒಳಗಿದ್ರೆ ಹೊರಗೆ ಬರೋಂದ್ರಾಗ್ರಿಪ್ಪ. ಹಲೋ ತಂಗಿ ಯಾರು ಅವ್ರ ಅಣ್ಣ ನಿಮ್ಮ ತಂಗಿ ಗಂಗಾ ಇದ್ದೆ ನೋಡಪ್ಪ. ತಂಗಿ ಲಮಾಣ್ಯಕ್ಕೆ ಯಾರು ಕಟ್ಗಿವರಿ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ನಾಳೆ ಬಂದು ರೊಕ್ಕ ಒಯ್ವ. ಅಣ್ಣ ನಾನು ಲಂಬಾಲೆಕಲ್ಲ ಹಾ ಹೊರಗೆ ಬಂದ ಚಂದಾಗೆ ಗುರ್ತು ಹಿಡಿದು ತಂಗಿ ಮಾತಾಡ. ಅಗಸ್ರಾಕಿ ಆದ್ರೆ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ನಾಳೆ ಬಂದು ರೊಕ್ಕ ಒಯ್ವ. ಅಣ್ಣ ಅಕ್ಕಿಯೂ ಅಲ್ಲ ಹೊರಗೆ ಬರುವಂತ್ರಾಗ್ರಿ. ಅಲ್ಲಿ ಹೋ ಹೋ ತಂಗಿ ಗಂಗ ಅಣವಾ ಹೌದಣ್ಣ. ಯಾಕೆ ತಂಗಿ ಯವ್ವ ಹಿಂಗ್ ಈ ಪರಿಸ್ಥಿತಿ? ಅಣ್ಣ ಹಾ ನೋಡಪ್ಪ ಅಣ್ಣ ನಿನ್ನ ಮಾತನ್ನು ಕೇಳಿ ಹಾ ತಂಗಿ ಆ ಮೇಲ್ಮೇಲೆ ಸಂಜ್ಞಾನ ಸಂಘ ಮಾಡಿದ್ದಕ್ಕಾಗಿ ಹಾ ಅಣ್ಣ ನನ್ನ ಗಂಡ ಭಾವ ಮೈದರ ಕೂಡಿಕೊಂಡು ಹಾ. ಹುಟ್ಟಂತ ಪೀತಾಂಬರ ತೊಟ್ಟಂತ ಜರದರವನ್ನು ಕಸಿದುಕೊಂಡು ಹಾ ಕೊಳರಲ್ಲಿ ಇರುವಂತ ಮಂಗಲ ಸೂತ್ರವನ್ನು ನನ್ನ ಅಣ್ಣ ಕಸಿದುಕೊಂಡು ಹಾ. ನನ್ನನ್ನು ಅದರ ಹೊರಗೆ ಹಾಕಿದ್ರು. ಹಾ. ಇನ್ನು ಮುಂದೆ ಅಣ್ಣ ನಾನು ಎಲ್ಲಿ ಹೋಗ್ಲಿ ಏನು ಮಾಡಲಿ? ತಂಗಿ ಹಾ ನಾಳೆ ಮಂಗಳವಾರ ಹುನಿ ಐತಿ ತಂಗಿ. ಎಲ್ಲ ಗುಂಡಕ್ಕೆ ಹೋಗ್ತಾರ ತಂಗಿ. ಹೋಗು ಬರೋರ್ ಕೈಯ ಒಂದು 10 ರೂಪಾಯಿ ಕೊಡ್ತಂಗಿ. ಒಂದು ಹಡ್ಲಿಗೆ ತಂದು ಕೊಡ್ತಾರ ತಂಗಿ. ಹಾ ಹಾ ಅಕ್ಕಲಿಗೆ ಜೋಗವ ಅಕ್ಕಲಿಗೆ ಜೋಗವ ಅಂತ ನಡ್ಬಿಡ್ತಂಗಿ. ನೀನು ಹೊಟ್ಟೆ ಅಂದ್ರೆ ಏನು ಒಬ್ಬ ಹಾಕಿದ ಏನ್ ಅಣ್ಣ? ದ್ಯಾಮೋನ್ ಜಾತ್ರೆ ಆಗಿ ಹೋಗತ್ತೆ. ಅಣ್ಣ ನಾನು ನಿನ್ನ ಒಡ ಹುಟ್ಟಿದ ತಂಗಿ ಆಗಿದ್ರೆ ಇಂಥ ಮಾತ ನೀನು ಮಾತಾಡ್ತಿರ್ಕಿಲ್ಲ. ಹೌದ್ ತಂಗಿ. ಅಣ್ಣ ಇರ್ಲಿ ಹಾ. ಇನ್ನು ಮುಂದೆ ಆ ಮೇಲ್ಮೇಲೆ ಸಂಜ್ಞಾನನ್ನು ನನಗೆ ಭೇಟಿ ಮಾಡಿಸುವಂತರಾಗ್ರಿ. ತಂಗಿ ಅವ್ ಭೇಟಿ ಮಾಡಿಸಬೇಕಲ್ವಾ? ಹೌದ್ರೇನಾ? ಹೌದು ತಂಗಿ ಭೇಟಿ ಮಾಡಿಸ್ತಡಿ ಓದರ್ತ ನೀವ. ಸಂಗಪ್ಪಣ್ಣ ಯಾರು ಬಾಳ ನೀನು? ಹೌದು ಮಿತ್ರ. ಯಾಕು ಗೆಳೆಯ? ಏನು ಮಿತ್ರ ಯಾಕೆ ಅನ್ನೋದು ಏನು? ತಂಗಿ ಪರಿಸ್ಥಿತಿ ನೋಡ್ರ ಏನು ಹೇಳಿಪ್ಪ. ತಂಗಿ ಕರ್ಕೊಂಡು ಬಂದಂತ ಗೆಳೆಯ ಮನೆಗೆ ಕರ್ಕೊಂಡು ಹೋಗ್ಬಿಡಪ್ಪ. ಯಾರು ಗಂಗಾ ಏನು? ಹೌದು ಸಂಘ. ಗಂಗಾ ಹಾ ಯಾಕು ಗಂಗಾ ಈಗ ಆಗಲಿಕ್ಕೆ ಪರಿಸ್ಥಿತಿ ಏನು? ಸಂಘ ನನ್ನ ಗಂಡ ಭಾವ ಮೈದರ ಕೂಡಿಕೊಂಡು ಸಂಘ ನನ್ನನ್ನು ಅದು ಹೊರಗೆ ಹಾಕಿದ್ದಾರೆ. ಹಾ ಇನ್ನು ಮುಂದೆ ಸಂಘ ನಾನು ಎಲ್ಲಿ ಹೋಗಲಿ ಸಂಘ ಏನು ಮಾಡಲಿ? ನೋಡು ಗಂಗಾ, ಹಾ ನೀನು ಎಲ್ಲಿಗೆ ಯಾಕೆ ಹೋಗ್ತಿ? ಹಾ ಹಾ ನಿನ್ನ ತವರ ಮನೆಗೆ ಹೋಗು. ಹೌದು. ನಿನಗೆ ಬೇಕಾದ್ದು ನಾನು ಕೊಟ್ಟು ನಡೆಸುತ್ತೇನೆ ಗಂಗಾ. ಹಾ ಹಾ ಸಂಘ ತವ್ರ ಮನೆಗೆ ಹೋಗಬೇಕು. ಹೌದು ಗಂಗಾ. ನೋಡು ಸಂಘ ಹೆಣ್ಣು ಕೆಟ್ಟರೆ ತವ್ರ ಮನೆ, ಹೊಣ್ಣ ಕೆಟ್ಟರೆ ಪತ್ತಾರ ಮನೆಗೆ ಅಂದ ಹಾಗೆ ಸಂಘ ನಾನಾದ್ರೂ ನನ್ನ ತವ್ರ ಮನೆಗೆ ಹೋಗುತ್ತೇನೆ. ಹೌದು ಗಂಗಾ. ಆದರೆ ಆ ಬೈಲ್ವಾಡ ಕ್ರಾಸ್ ತನಕ ಆ ಬಾಳಪ್ಪಣ್ಣನ ಕಳಿಸುವಂತರಾಗ್ರಿ. ಯಾವಳ್ಳದು ಗಂಗಾ, ಕಳಿಸಿ ಕೊಡುತ್ತೇನೆ. ಆಗ್ಲಿ ಸಂಘ. ನೀನು ಒಬ್ಬಕ್ಕೆ ಹೋಗೋದು ಬೇಡ ಗಂಗಾ. ಹೌದು. ನಿನ್ನ ಜೊತೆಯಲ್ಲಿ ನನ್ನ ಜೀವದ ಗೆಳೆಯ ಬಾಲನನ್ನು ಕಳಿಸಿ ಕೊಡುತ್ತೇನೆ. ಹಾ ಆಗ್ಲಿ ಸಂಘ. ಹಾ ಏನು ಬಾಲಣ್ಣ, ಹಾ ಆ ಗಂಗಾನಾದ್ರೂ ಅವರ ತವರ ಮನೆ ಮಠ ಕಳಿಸಿ ಬರುವಂತನಾಗು. ಆಗ್ಲಿ ಮಿತ್ರ, ಕಳಿಸಿ ಬರ್ತೀನಿ. ಏನ್ಪ ಬಾಳಪ್ಪಣ್ಣ?
ಹಾ ಅಣ್ಣ ನಾವತ್ರ ಹೋಗೋಣ ನಡ್ರಿ. ಹಾ ನಡಿ ತಂಗಿ ಹೋಗುಣವ. ನೋಡ್ ತಂಗಿ, ನಿನ್ನ ತವ್ರ ಮನಿ ಬಂತ ತಂಗಿ, ಹೌದೇನಾ? ನೀ ಇತ್ತ ಹೋಗ್ ತಂಗಿ, ನಾ ಹಿಂಗ ಹೋಗ್ತೀನಿ. ಆಗ್ಲೇನ ಹೋಗುವಂತ್ರಾಗ್ರಿ. ಆಲ್ ತಂಗಿ ತಂಗಿ ಅವ್ರು ನೀನು ತವ್ರ ಮನ್ಯಾರ ನೀನು ಇಟ್ಕೊಲಿಲ್ಲ ಅಂದ್ರ ತಂಗಿ ಇಲ್ಲೇ ಇರ್ತನು ಬಂದು ನನಗೆ ಮಾತಾಡ್ಸುವ. ಆಗ್ಲೇನಾ? ಆಲ್ ತಂಗಿ ಹೋಗಿ ಬರೋಂತ ನಾವ. ಏನು ತಮ್ಮ ಏನ್ ಪಕ್ಷ ತಗೊಂಡ್ರ ಆ ಗಂಗನಂತೂ ಹೊರಗೆ ಹಾಕಿದಂತೆ ಆತ. ಹೌದು ಹೌದು ಅಣ್ಣ. ಇನ್ನು ಮೇಗೆ ಆ ತುಡುಗ ಸಂಜೆ ಕಡಿಮೆಕೊಂಡು ಏನು ಬೇತ ಮಾಡ್ತಿರೋ ಮಾಡಿ ಒಳ್ಳೇದು ಅಲ್ಲ. ಅವ್ರ ಕಡ್ಲಿ ಬಾಳೆನ ತುಡುಗ ಸಂಜ್ಞಾನ ಗೆಳತನ ಬಾಳ ಐತಿ. ಆ ಬಾಳೆನ ಕರ್ಕೊಂಡು ಬಂದ ನಮ್ ಕೆಲಸ ಆಗಿ ಬಿಡ್ತತೆ. ಹೌದು 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 ಅಣ್ಣ. ಒಳ್ಳೆ ಅಂಜಿಕೆ ಅಣ್ಣ ಹುಡ್ರಿ ತಮ್ಮ ಕೊಡ್ರ. ನಮ್ಮ ಅಣ್ಣನ ಮೇಲೆ ಆರಾಮಿಲ್ಲ ಅಂತೇಳಿ ಆ ತುಡುಗ ಬಾಳೆನ ಕರೆದುಕೊಂಡ ಬರಿ. ಆಗ ಒಳ್ಳೇದಲ್ಲ, ಒಳ್ಳೇದು ಅಣ್ಣ. ಏ ಭಾಯ ಅರಿಬಿದ ಬಾಳೆ ಬಾಳೆ. ನಮಸ್ಕಾರ ರೀ ಅಪ್ಪ. ಯಾಕ್ರಿಪ್ಪ ಸಾವುಕಾರ ನಾನು ಕರ್ಸಿರ್ಲ? ಈ ಬಡವನ ಕಡೆ ಏನು ಕೆಲಸ ರೀ? ಏನೋ ಔಷಧ ಕೊಡ್ತಿದ್ದೆ ಅಂತ. ಯಪ್ಪ ಇರ್ಪಕ್ಸ್ ಬಸ್ವಂತ ಗೋರ್ಯ ಆ ಔಷಧ ಕೊಟ್ಟ ಒಂದು 4 ಮಂದಿ ಸತ್ರ ತಮ್ಮ, ಅಲ್ಲಿಗೆ ಬಿಟ್ಟಿನಿ ಅದನ್ನ. ನೋಡ್ ಬಾಳಣ್ಣ, ಆ ತುಡುಗ ಸಂಜ್ಞಾನ ಹಾ ನಮ್ ತುಡುಗ ಸಂಜ್ಞಾಗ ನಿನಗ ಬಹಳ ಗೆಳತನ ಐತಿ. ಹಾ ನಾವನ ನಮ್ಮಂತ ಕೈಯಾಗ ಕೊಟ್ಟರೆ ಹಾ 10,000 ಹೆಣನ ಕೊಡ್ತಾನೆ. ಹಾ ಹೌದು ಹೌದು ಬಾಳಣ್ಣ. ಆ ತುಡುಗ ಸಂಜ್ಞಾನ ನಮ್ಮ ಕೈಯಾಗ ತಂದು ಕೊಟ್ಟರೆ 16 ಎತ್ತ ಹಳುವಿನ ಬಂಡಿ, ಇದು ಅಲ್ಲದೆ 100 ಕೂರು ಜಮೀನಾರು ಹಚ್ಚುತ್ತಾನೆ. ಹಾ ನೋಡ್ರಿ ಸಾವುಕಾರ, ಅವ್ ನನ್ನ ಗೆಳತನ ಎಂಥದು ಕುಂಡ್ರವ್ರ ಕೂಡ್ ಅಡ್ಡಾಡವ್ರ, ಒಂದ ತಾಟ್ನ್ಯಾಗ ಊಟ ಮಾಡವ್ರ. ನೀವು ಹಣದ ಆಸೆ ಹಚ್ಚಿ ನನ್ನ ಜೀವನಕ್ಕೆ ಹೇಳ್ಯ ನಿನ್ನ ಕೈಯಾಗ ಕೊಡ್ಬೇಕ. ನನಗೆ ಯಾಕೋ ಒಂಥರ ಮನಸ್ಸು ಒಪ್ಪವಲ್ದು ನೋಡಪ್ಪ. ಮನಸ್ಸು ಓಡಿಸ್ಬೇಡ್ರಿ, ನಿಮ್ಮ ಕೈ ಮುಗಿತೀನಿ ನೋಡಪ್ಪ. ನೋಡು ಬಾಳ, ಆ ಸಂಜ್ಞಾನ ಗೆಳತನ ಮಾಡಿದಿ, ಬರೀ ಅರ್ಬಿ ಕೊಡ್ಸಿದ. ಹಾ ನಮ್ಮ ಗೆಳತನ ಮಾಡಿ ನೋಡ, ಹಾ 10,000 ಅಲ್ಲಿ 20,000 ರೂಪಾಯಿ ಕೊಡ್ತಾರಲ್ಲೇ ಬಾಳ. ಹೌದು 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 ಬಾಯ. ಆ ಸಂಜ್ಞಾನ ನಮ್ಮ ಕೈಯಾಗ ತಂದು ಕೊಟ್ಟೆ ಅಂದ್ರ ಹಾ 16 ಎತ್ತ ಹಾ ಅಳುವಿನ ಬಂಡಿ, ಹಾ ಇದು ಅಲ್ಲದ ಊರ್ ಮುಂದಿನ ಹೊಲಾರು ಹತ್ತುತ್ತಾನೆ. ಆಲೇಪ್ಪ ಸಾವುಕಾರ, ಅದು ಏನು ಅನಿಸ್ತಿರು ಅಪ್ಪ. ಓಹೋ, ಆ ಸಂಖ್ಯೆನ ಗೆಳತನ ಮಾಡಿ ಏನು ಕೊಡ್ತಿದ್ದ? ಉಡಾಕಿ 2 ಅರ್ಬಿ ಕೊಡ್ತಿದ್ದ, ಉಣ್ಣಾಕಟ್ಟು ಊಟ ಕೊಡ್ತಿದ್ದ. ಇಂಥ ಸಾವುಕಾರ ಕೈಯಾಗ ಅವನು ತಂದು ಕೊಟ್ಟಂಗ ಆದ್ರ 10,000 ಹಣ, 16 ಎತ್ತ ಹಳುವಿನ ಬಂಡಿ, 100 ಕೂರ್ಗಿ ತೋಟ. ನನ್ನ ಮುಂದೆ ಯಾರು ಯಪ್ಪ ಸಾವುಕಾರ ಬಿಟ್ಟು ಏನು ಮಾಡ್ಲಿದನ? ಸಾವುಕಾರ ಹೇಳ್ತೀನಿ ಕೇಳ್ರಿ. ನಿಮ್ಮ ಚಿಂತೆ ಸಂಗ್ಯಂತರುದು ನನ್ನ ಕೂಡೈತಿ. ಬಿಡ್ರೋ ನಿಮ್ಮ ಚಿಂತೆ, ಬಿಡ್ರೋ ನಿಮ್ಮ ಚಿಂತೆ, ಸಂಜ್ಞಾನ್ ಕೊಡೋದು ನಂಗ ಕೂಡೈತಿ. ಬಿಡ್ರ ನಿಮ್ಮ ಚಿಂತೆ, ಬಿಡ್ರ ನಿಮ್ಮ ಚಿಂತೆ, ಸಂಜ್ಞಾನ ತರುದು ನನ್ನ ಕೂಡೈತಿ. ನಿಮ್ಮ ಚಿಂತೆ ಬಿಡ್ರೋ ನಿಮ್ಮ ಚಿಂತೆ, ಸಂಜ್ಞಾನ್ ಕೊಡೋದು ನನ್ನ ಕೂಡೈತಿ. ವರ ಬುಧವಾರ ದಿನ ರಾತ್ರಿ ಸಂಜ್ಞಾನ ತರೋದು ಖಾತ್ರಿ, ಬುಧವಾರ ದಿನ ಸಂಜ್ಞಾನ ತರೋದು ಖಾತ್ರಿ, ಬುಧವಾರ ರಾತ್ರಿ ದಿನ ಸಂಜ್ಞಾನ್ ತರೋದು ಖಾತ್ರಿ. ಬಿಡ್ರ ನಿಮ್ಮ ಚಿಂತೆ, ಬಿಡ್ರ ನಿಮ್ಮ ಚಿಂತೆ, ಸಂಜ್ಞಾನ ತರೋದು ಕೂಡೈತಿ. ಬಿಡ್ರೋ ನಿಮ್ಮ ಚಿಂತೆ, ಬಿಡ್ರೋ ನಿಮ್ಮ ಚಿಂತೆ. ಏನ್ರಿ ಸಾವುಕಾರ್ರಿ, ನಿಮ್ಮ ಚಿಂತೆಯನ್ನು ಬಿಟ್ಟು ಬಿಡ್ರಿ.
300 ರೂಪಾಯಿ ರೋಗ ಕೊಡ್ರಿ. ಏನು ಬಾಳಣ್ಣ 300 ರೂಪಾಯಿ ಅಷ್ಟೇ ಅಲ್ಲ, ಹಾ ತಗೋ ಒಂದು 500 ರೂಪಾಯಿ. ಅಲ್ಲಿ ತರ್ರಿಪ್ಪ. ಏನು ಬಾಳಣ್ಣ ಹಾ ಯಾವ ಟೈಮಿಗೆ ಆ ಸಂಜಾನ ಯಾವ ಟೈಮಿಗೆ ತಂದು ಕೊಡೋದು ಅದನ್ನಂತೂ ಹೇಳಂತ ನಾವು. ಯಪ್ಪ ಸಾವ್ಕಾರ, ಬುಧವಾರ ಮಧ್ಯರಾತ್ರಿ ತಂದು ಕೊಡ್ತೀನಿ ರೀ. ಯಾರ್ದು ಅರಿದ ಹಂಗ ಬೈಲವಾಡ ಊರ್ ಮುಂದೆ ಸೀಮ್ಯಾಗ ದೊಡ್ಡ ಆಲಗಿಡ್ಬೇಕು ಕುಂದ್ರಿ. ನೀವು ಸಜ್ಜಾಗಿರ್ರಿ, 3 ಸೀಟಿ ಹೊಡಿತನ. 3 ಸೀಟ್ಯಾಗ ಬಂದ್ರಿ ಕೊಟ್ಟು ಹೋಗ್ಕನ, ಬರ್ಲಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ಕನ. ಅಣ್ಣ ಇತ್ಕಡೆ ಬರಂತ ಹೇಳ್ತಾನ್ರಿ. ಬುಧವಾರ ಮಧ್ಯಾಹ್ನ ರಾತ್ರಿ ತಂದು ಕೊಡ್ತಾನಂತ. ಹೋಗುನು ನಡಿ. ಒಳ್ಳೆಯದು ತಮ್ಮ ಕೊಡ್ರು. ಹೋ ಈ ಪತ್ರ ಮಜ್ಕೂರ್ ನೋಡ್ಬೇಕಾದ್ರೆ ನಾಡ ಮೇಲೆ ನಾಗರ ಪಂಚಮಿ, ಅಲ್ಲಿ ಊಟ ಮಾಡಿ ಇಲ್ಲಿ ಬಂದು ಕೈ ತೊಳಿ ಅಂತ ಬರೆದಿದ್ದಾಳೆ ಗಂಗಾ. ನಾನೇ ಇದೇ ಪತ್ರವನ್ನು ಉಲ್ಟಾ ಬರೆದು ಅದೇ ಸಂಗಣ್ಣ ಹಿಡ್ಕೊಂಡು ಹೋಗಿ ಅಲ್ಲಿ ಕೊಟ್ರಾಯ್ತು. ಏನು ಗೆಳೆಯ ಸಂಗಣ್ಣ? ಬಾಳಣ್ಣ ಹೇಳು. ನಾಡ ಮೇಲೆ ದೊಡ್ಡ ಹಬ್ಬ ನಾಗರ ಪಂಚಮಿ. ಒಂದು ಊರ್ಲಿಂದ ಒಂದು ಊರಿಗೆ ಹೆಣ್ಣು ಮಕ್ಕಳು ಕರಿಯಕ್ಕೆ ಹೋಗೋರು ಎಷ್ಟು ಮಂದಿ, ಬರೋರು ಎಷ್ಟು ಮಂದಿ. ಗೆಳೆಯ ಇಂಥ ದಿವ್ಸ ಬಿಟ್ಟ ಹಿಂಡುಲಿ ಹಂಗೆ ಪುಂಡ್ರಂಗೆ ತಿರುಗುದು ಬಿಟ್ಟ ಮಿತ್ರ, ನೀ ನಾಗರ ಪಂಚಮಿ ತಂಗಿ ಇಲ್ಲೇ ಉಂಡ ಅಲ್ಲಿ ಬಂದು ಕೈ ತೊಳಿ ಅಂತ ಹೇಳ ಮಿತ್ರ. ನೋಡಿ ಗೆಳೆಯ ಬಾಳಣ್ಣ, ಹಾ ಹಬ್ಬ ಆಗಲಿ, ಹಬ್ಬ ಆದ ಮಳ್ಳ ಮರು ದಿವಸ ಹೋಗಿ ಬರೋಣ ಗೆಳೆಯ. ಮಿತ್ರ, ನೀ ಬಂದ್ರ ಬಾ, ಬಿಟ್ರು ಬಿಡ ಮಿತ್ರ. ನಾವು ಹೊಂಟ್ ನೋಡ. ಏನೋ ಬಾಳಣ್ಣ, ಹಾ ನಾನು ಬರ್ದಿರಂದ್ರ ಗಂಗಾ ಸಿಟ್ಟು ಹಾಕಲ್ಲ ಹಾ. ಗೆಳೆಯ. ಆದದ್ದಾಗ್ಲಿ ಬರ್ತಾನೆ ನಡಿಪ. ಆಗ್ಲಿ ಬಾ, ಹೋಗೋಣ ಗೆಳೆಯ. ಬಾಯ್. ಇನ್ನ ತಡ್ರಿ. ತಂಗಿ ಗಂಗವ್ವ, ತಂಗಿ ಗಂಗವ್ವ. ಹಾ ಗಂಗಾ, ಸಂಘ ನಾನು ಬರೆದ ಪತ್ರ ನಿಂಗೆ ಮುಟ್ಟೈತಿ ಅಥವಾ ಇಲ್ಲೋ? ಇಲ್ಲು ಗಂಗಾ, ಸಂಘ ಪತ್ರ ಮುಟ್ಟಿಲ್ಲ. ಮುಟ್ಟಿಲ್ಲ ಗಂಗಾ. ನೋಡು ಸಂಘ ಬಯಲ್ವಾಡದ ಊರಿಗೆ ಸಂಘ ನೀನು ಬರಬಾರ್ದು ಅಂತ ಹೇಳಿ ನಾನು ಪತ್ರವನ್ನು ಬರೆದಿದ್ದೆ. ಹಾ. ಆದ್ರೂ ಸಂಘ ನೀನು ಇಲ್ಲಿ ತನಕ ಬಂದಿದೀಯಾ. ಬಂದ್ರೆ ಬರ್ಲಿ, ಇವತ್ತೊಂದು ನಿನ್ನ ಇಲ್ಲೇ ಇದ್ದು ಸಂಘ ನಾಳೆ ಹೋಗುವಂತ ಇಲ್ಲಿರಂತ ನಾವು. ಇಲ್ಲು ಗಂಗಾ, ಹಾ ನಾನು ನನ್ನ ತಾಯಿಗೆ ಬರ್ತೇನೆ ಅಂತ ವಚನ ಕೊಟ್ಟು ಬಂದಿದ್ದೇನೆ. ಹೋಗುತ್ತಿ ಬಾ ಮಗ. ಗಂಗಾ, ನಾನು ಹೋಗವನೇ ನನ್ನ ಗೆಳೆಯ ಬಾಳಣ್ಣನ ಕೂಡ. ಹೌದ್ರಿ ಗಂಗಾ, ಬೇಗನೆ ಅಪ್ಪಣೆ ಕೊಡುವಂತಳಾಗು. ನಿನ್ನ ಜೀವದ ಗೆಳೆಯ ಬಾಳಪ್ಪಣ್ಣನ ಈ ಪತ್ರದಲ್ಲಿ ಮಜಕೂರು ನಡೆಸಿದನು. ಹಾ. ಅವ ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಮೋಸದಿಂದ ಕೊಲ್ಲಕ್ ಹಚ್ಚತಿದ್ದಾನ. ಆದ್ರೂ ಸಂಘ ನೀವು ಅವನ ಜೋಡಿ ಹೋಗ್ಲೇಬೇಕು ಅಂತಿರಲ್ಲ. ಇಲ್ಲು ಗಂಗಾ, ಹಾ ನನ್ನ ಜೀವದ ಗೆಳೆಯ ಅಂತ ಮನುಷ್ಯನಲ್ಲ. ಹೌದಾ? ಇಲ್ಲ ಗಂಗಾ, ಇಲ್ಲ. ಮುಂದೆ ಹೋಗರಿ ಗೊತ್ತಾಕತಿ. ಇನ್ನು ಮುಂದೆ ನೀನು ಹಣೆ ಬರಹ ಇಲ್ಲಿ ತಕ ಅಷ್ಟೇ ಐತಿ. ಆಮಲ್ಲ ಸಂಘ ನೀನಾದ್ರೂ ಹೋಗುವಂತ ನಗು. ಆಯ್ತು ಗಂಗಾ, ಹಾ. ಅದನ್ನೇನು ತಿಳ್ಕೊಳಕ್ ಹೋಗಬೇಡ. ನನ್ನ ಹನಿ ಬಾರ್ದಾಗಿದ್ದದ್ದು ಆಗೋದ ಗಂಗಾ. ಹೌದು. ನಾನು ಹೋಗಿ ಬರ್ತೇನೆ, ನೀನು ಹೋಗು. ಸಂಘ ಹೋಗುವಂತ ನಗು. ಹೋಗ್ತಂಗಿ ನೀ ದೌಡ್ ಮಗನ ಕೊಟ್ಟು ಹೋಗ್ತೀನಿ. ಹಾ ಹೋಗು ನಡಿ ಬಾಳಣ್ಣ. ಹಾ ಆಯ್ತು ಬಾ ಮಿತ್ರ ಈ ಕಡೆ. ಸಂಜೆ ಮಗನ ಒಳ್ಳೇದು ಅಲ್ಲ. ಈರಣ್ಣ ಇರಪಕ್ಷಿ ಬಸವಂತ ಕೊಡ್ರಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆಪ್ಪ. ನಿಮ್ಮ ಮಗನಾಗಿ ಬದುಕುತ್ತೇನೆ. ಸಾವುಕಾರ, ಇದೊಂದು ಸಲ ನನ್ನ ಜೀವ ಧರಿಸಿಂದ ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು.
ಹಾಕಿ ಬಿಡ್ತು ತಮ್ಮ ಒಳ್ಳೆದಲ್ಲ. ಈರಣ್ಣ ಹೇಳ್ತೀನಿ ಕೇಳ್ರಿ. ಅದನ್ನಿಲ್ಲ ಬಗಳು. ನನ್ಯಾಕ ಕೊಲ್ಲತೀರಿ ರನ್ನ ಕೊಲತೀರಿ ನನ್ನ ಬಿಡ್ರಿ ಹೋಲ್ ಬಿಡ್ರಿ. ಕೊಲತೀರಿ ನನ್ನ ಕೊಲ್ಲೋದು ಕೊಲ್ಲತೀರ ನೀರಾರ ಕೊಡರೆ ಬಂದಾರ ಕೊಲವರೆ ನೇರಾರ ಮುಖಬೇರೆ ನ್ಯಾಕ ಕೊಲ್ಲತೀರಿ ರನ್ನ ನಲ್ಯಾಕ ಕೊಲತೀರಲ್ವ ಮಗನಾಗಿರತೀನೋ ನಾನ ಹಾಗೆ ಬಾಳ ಮಾಡ್ಯಾನೋ ಮೋಸ ಹಣದ ಆಸೆಗಾಗಿ ಬಾಳ ಮಾಡ್ಯಾನೋ ಮೋಸ ಹಣದ ಆಸೆಗಾಗಿ ಬಾಳ ಮಾಡ್ಯಾನೋ ಮೋಸ ನನ್ಯಾಕ ಕೊಲತೀರಲ್ಲ ಮಗನಾಗಿರತೀನೋ ಇರಣ್ಣ. ಓ ಹೊಪ್ ಈರಣ್ಣ ಇರ್ಪಕ್ಷ ಬಸವಂತ ಕೊಡ್ರ ನನ್ನ ಕೊಲ್ಲೋದು ಕೊಲ್ತೀರಿ ಬಾಯಾಗ ಒಂದ್ ಸ್ವಲ್ಪ ನೀರಾರ ಹಾಕ್ರೋಪ್ಪ. ನೀರು ಹಾಕಿ ಕೊಡು ಅಲ್ಲ. ಆ ತುಡುಗ ಸಂಗೀತ ಕಡ್ದಿವು ಲಕ್ಷ್ಮೀಬಾಯಿ ಏನು ಬಾಯ್. ಬಸವಂತ ಕೊಡ್ರ ಮಂಗಲ್ ಮಾಡೋಣ ಮಂಗಲ ಬಣ್ಣದಲ್ಲಿ ಇರಿ ಕೊಂಡ್ರವಾ ಮಂಗಲ್ ಮಾಡೋಣ ನೀನು ಮನೆಯಲ್ಲಿ ಅಡಿಕೋ ಅಲ್ಲ ನೀ ಇರುದು ಎಲ್ಲಿ? ನಾನು ಕುರುಡು ಕೊಪ್ಪದ ಕೆರೆಯಲ್ಲಿ ಇರ್ತೀನಿ ಪಾಂಡನ ದಾರಿ ಅಲ್ಲ ಅಲ್ಲ ಹೋಗಿ ಬರೋದು ನಾವು. ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ 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 ಆರತಿ ಬೆಳಗುವೆ ನಾ ಆರತಿ ಬೆಳಗುವೆ ನಾ ಜಯ ಜಯ 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 ಆರತಿ ಬೆಳಗುವೆ ಶ್ರೀಲಕ್ಷ್ಮೀ ದೇವಿಗೆ ಆರತಿ ಬೆಳಗುವೆ ಶ್ರೀಲಕ್ಷ್ಮೀ ದೇವಿಗೆ. ಆರತಿ ಬೆಳಗುವೆ ಶ್ರೀಲಕ್ಷ್ಮೀ ದೇವಿಗೆ ಆರತಿ ಬೆಳಗುವೆ ಶ್ರೀಲಕ್ಷ್ಮೀ ದೇವಿಗೆ. ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ
ಸತಿ ಶಿವ